ನಮಸ್ತೆ ಗೆಳೆಯರೇ, ವೆಲ್ಕಮ್ ಟು ಬಿಲಿವರ್ ಟ್ರೇಡರ್. ನಾಳೆ 16/10/2025 ಸೆನ್ಸೆಕ್ಸ್ ಎಕ್ಸ್ಪೈರ್ ಇದೆ. ಅದ್ರ ಜೊತೆಗೆ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿ ಮತ್ತು ಫಿನ್ ನಿಫ್ಟಿ ಏನೇನಂತ ಡಿಸ್ಕಷನ್ ಮಾಡೋಣ. ಅಂಡ್ ಇಂಟ್ರಾಡೇ ಸ್ಟಾಕ್ಗಳನ್ನ ನೀವೇ ರೆಕಮೆಂಡ್ ಮಾಡಿರೋದನ್ನ ಮಾರ್ನಿಂಗ್ ಅಲ್ಲಿ ಡಿಸ್ಕಷನ್ ಮಾಡ್ತೀನಿ. ಅದಕ್ಕೋಸ್ಕರ ನಿಮ್ಮ ಯಾವ್ದಾದ್ರು ಸ್ಟಾಕ್ ಅನಾಲಿಸಿಸ್ ಬೇಕು ಸರ್, ಈ ಸ್ಟಾಕ್ ಅನಾಲಿಸಿಸ್ ಮಾಡಿ ಅಂದ್ರೆ ಅದನ್ನ ಕಮೆಂಟ್ ಅಲ್ಲಿ ಹಾಕ್ತಿರಿ. ಅದನ್ನ ಮಾತ್ರ ನಾನು ಡಿಸ್ಕಷನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ, ರ್ಯಾಂಡಮ್ಲಿ ಕೊಡೋದಿಲ್ಲ. ಲೆಟ್ ಸ್ಟಾರ್ಟ್ ಹಿಯರ್. ನಿಫ್ಟಿ ಅನಾಲಿಸಿಸ್ ಮಾಡೋಣ. ಅಂಡ್ ನಾವು ಕೂಡ ಲೈವ್ ಅಲ್ಲೇ ಕುತ್ಕೊಂಡಿದ್ವಿ ನಿಮ್ ಜೊತೆ ಟ್ರೇಡ್ ಮಾಡ್ಲಿಕ್ಕೆ. ಎಸ್, ಅಫ್ಕೋರ್ಸ್ ಮಾರ್ಕೆಟ್ ನಾವು ಅನ್ಕೊಂಡಂಗೆ ಚೆನ್ನಾಗೇನೋ ಹೋದ. ದಟ್ ಇಸ್ 25,320 ಇಂದ 360 ವರೆಗೂ ಹೋದ. ಬಟ್ ಆಫ್ಟರ್ ದಟ್ ಮಾರ್ಕೆಟ್ ಕಾನ್ಸಿಡರ್ಡ್ ಡೌನ್ ಸೈಡ್ ಹಿಯರ್. ಈಗ ಮಾರ್ಕೆಟ್ ನೆಕ್ಸ್ಟ್ ಏನ್ ಮಾಡಬಹುದು? ಓಕೆ, ಎನಿವೇ ಕೆಲವೊಂದು ಟ್ರೈಲಿಂಗ್ ಎಸ್ ಅಲ್ಲಿ ಹಿಟ್ ಆಗಿರ್ಬೋದು ಜನರದು, ಕೆಲವು ಜನ ಪ್ರಾಫಿಟ್ ಬುಕ್ ಕೂಡ ಮಾಡಿದಿರಿ. ಅಂಡ್ ಪ್ರಾಬ್ಲಮ್ ಒಂದು ಫೇಸ್ ಮಾಡಿದಿರಿ, ಅದು ಇಂಡಿಯಾ ವಿಕ್ಸ್ 5.5% ನೆಗೆಟಿವ್ ಆಗಿತ್ತು. ಅಂಡ್ ಇದರಿಂದಾನೇ ಬ್ಯಾಂಕ್ ನಿಫ್ಟಿ ಇವನ್ ನಾನು ತಗೊಂಡಿರೋ ಪೊಸಿಷನ್ ನನಗೆ ದೂರ ಮಾಡಿಕೊಡ್ಲಿಲ್ಲ. ಇಟ್ ವಾಸ್ ಬಿಕಮಿಂಗ್ ಸೋ ಹಾರಿಬಲ್. ಆಫ್ ದ ಪೊಸಿಷನ್ ಟಫ್ ಆಗಿತ್ತು. ಓಕೆ, ಎನಿವೇ ಇಲ್ಲೂ ಕೂಡ ಕಾಸ್ಟ್ ಅಲ್ಲಿ ಎಕ್ಸಿಟ್ ಆಗಬೇಕಾಗಿತ್ತು ಬ್ಯಾಂಕ್ ನಿಫ್ಟಿ. ಬಟ್ ನಿಫ್ಟಿನಲ್ಲಂತೂ ದುಡ್ಡು ಆಯಿತು, ಬಿಕಾಸ್ ಟ್ರೇಲಿಂಗ್ ಎಸ್ ಅಲ್ಲಿ ಮೇಂಟೈನ್ ಮಾಡಿದ್ವಿ. ಈಗ ಏನ್ ಮಾಡ್ತೀರಿ ನಾಳೆ? ಓಕೆ, ಎಲ್ಲ ಡ್ರಾಯಿಂಗ್ಸ್ ತೆಗೆದಾಕ್ದೆ ಡೇ ಅಂಗಲ್ ಸ್ವಿಚ್ ಮಾಡಿ ಅಂಡ್ ನೋಡ್ಕೊಳ್ರಿ ಏನ್ ಕಾಣುತ್ತೆ ನಿಮಗೆ. ಸೊ ಮಾರ್ಕೆಟ್ ಅಂತೂ ಬುಲ್ಲಿಶ್ ಕ್ಲೋಸ್ ಆಗಿದೆ, ಒಪ್ಕೊಳ್ತೀರಿ ಎಲ್ರು, ಕರೆಕ್ಟಾ? ಸೂಪರ್. ಅಂಡ್ ಮೇಜರ್ ಲೆವೆಲ್ಗಳನ್ನ ಮಾರ್ಕ್ ಮಾಡ್ಲಿಕ್ಕೆ ಶುರು ಮಾಡ್ಬಿಡೋಣ. ಮೇಜರ್ ರೆಸಿಸ್ಟೆನ್ಸ್ ಎಲ್ಲಿದೆ ಅಥವಾ ಮೇಜರ್ ಲೆವೆಲ್ಗಳು ಎಲ್ಲಿದೆ? ಒಂದು ಇವತ್ತಿನ ಲೆವೆಲ್ 25,320 ಮಂದು ಮಾರ್ಕ್ ಮಾಡಿ ಇಟ್ಕೊಳ್ಳಿ. ಓಕೆ, ಇದನ್ನ ಮಾರ್ಕ್ ಮಾಡಿದ್ರಿ. ನೆಕ್ಸ್ಟ್ ಮಾರ್ಕೆಟ್ ಹ್ಯಾಂಗಿಂಗ್ ಮಾಡಿರುವ ಜಾಗ 25,450, ಅದನ್ನೊಂದು ಮಾರ್ಕ್ ಮಾಡಿ ಇಟ್ಕೊಳ್ಳಿ. ದೇ ಆರ್ ಅ ರೆಸಿಸ್ಟೆನ್ಸ್ ಲೆವೆಲ್. ಅದನ್ನೂ ದಾಟ್ಕೊಂಡಪ್ಪ ಅಂದ್ರೆ ತಿಳ್ಕೋಣ 25,600 ಅಂಡ್ ಅಬೌವ್ ಲೆವೆಲ್. ಈಸ್ ಪಾಸಿಬಿಲಿಟಿ ಟಫ್ ಇದೆ, ಬಟ್ ಎಕ್ಸ್ಪೆಕ್ಟೇಷನ್ ಮಾಡೋಣ. ಸೊ ಈಗ 15ರಿಂದ 30 ನಿಮಿಷಕ್ಕೆ ಸ್ವಿಚ್ ಮಾಡಿ ಅಂಡ್ ಪ್ಲಾನ್ ಆಫ್ ಆಕ್ಷನ್ ಶುರು ಮಾಡೋಣ. ಎನಿವೇ ಮಾರ್ಕೆಟ್ ಒಂದು ಸಕ್ಸಸ್ಫುಲ್ 25,320 ಅರ್ಲಿಯರ್ ಲೆವೆಲ್ ರಿಜೆಕ್ಷನ್ ಏರಿಯಾ ಮೇಲೆ ನಿಂತ್ಕೊಂಡಿದೆ ಅನ್ನೋದಂತೂ ಕ್ಲಿಯರ್ ಆಗಿದೆ. ಈಗ ನೆಕ್ಸ್ಟ್ ಮೊಮೆಂಟಮ್ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಿ? ಓಕೆ, ಒಂದು ಮಾರ್ಕೆಟ್ ನಿಮಗೆ ಇಲ್ಲೇ ಕಾಮನ್ ಆಗಿ 25,340 50 ಓಪನ್ ಆಗಿದೆ. ಓಪನ್ ಆಯ್ತಾ? ಓಕೆ, ಹೈಯರ್ ಸ್ಟ್ರಕ್ಚರ್ ಕೂಡ ಕಾಣ್ತಾ ಇದೆ. ಹೈ ಬ್ರೇಕ್ ಆಗ್ತಾ ಇದೆ 360. ಎಂಟ್ರಿ ತಗೊಳ್ತೀರಿ. ಟಾರ್ಗೆಟ್ 25,400 to 450 ಲೆವೆಲ್. ದಿಸ್ ಇಸ್ ಅ ಮೋಸ್ಟ್ ಕ್ಲಾಸಿಕಲ್ ಈಸಿ ಟ್ರೇಡ್ ಸೆಟಪ್. ಓಕೆ, ಇಲ್ಲ ಮಾರ್ಕೆಟ್ ನಮಗೆ 25,350 ಅಥವಾ 360 ಮೇಲೆ ಒಂದು 40ರಿಂದ 50 ಪಾಯಿಂಟ್ಗಳ ಗ್ಯಾಪ್ ಅಪ್ ಓಪನ್ ಮಾಡಿಬಿಟ್ಟಿದೆ. ಆವಾಗಲೂ ಕೂಡ ಈ ಪೊಸಿಷನ್ ವ್ಯಾಲಿಡ್ ಇದೆ. ಹೈಯರ್ ಲೋ ಅದರ ಪೊಸಿಷನ್ ಕಂಟಿನ್ಯೂ ಮಾಡ್ತೀರಿ 25,450. ಇದು ಕೂಡ ಎರಡನೇ ಸ್ಥಿತಿಯಲ್ಲೂ ನೀಟ್ ಇದೆ. ಇಲ್ಲ, ಮಾರ್ಕೆಟ್ ಗ್ಯಾಪ್ ಅಪ್ ಮಾಡಿದೆ, ಅದು ಕೂಡ ಹ್ಯೂಜ್ ಇದೆ, ಲೈಕ್ 25,400 ಇದೆ. ಸೊ ಪಾಸಿಬಿಲಿಟಿ ಅರ್ಥ ಮಾಡ್ಕೊಳ್ಳಿ. ಐದರ್ ಈ ಕಲರ್ ಆಫ್ ದ ಕ್ಯಾಂಡಲ್ ಗ್ರೀನ್ ಆಗಿತ್ತಪ್ಪ ಅಂದ್ರೆ, ದೊಡ್ಡದೇ ಕ್ಯಾಂಡಲ್ ಆಗಿತ್ತಪ್ಪ ಅಂದ್ರೆ ಸ್ಲೋಲಿ ಸೈಡ್ ವೇ ತರ 25,450 ಹೋಗ್ತಾನೆ, ಆವಾಗ ಒಂದು ಸ್ಕ್ಯಾಲ್ಪ್ ಮಾಡ್ಕೋಬಹುದು ಹೈ ಬ್ರೇಕ್ ಆದ್ರೆ. ಇಲ್ಲ, ಇದೇ ಕ್ಯಾಂಡಲ್ ನಿಮ್ಗೆ ಏನಾಗ್ಬೋದು, ರೆಡ್ ಕ್ಯಾಂಡಲ್ ಆಗಿ ಓಪನ್ ಮಾಡ್ಬೋದು, ಲೈಕ್ ಓಪನ್ ಈಕ್ವಲ್ ಟು ಹೈ ಆಗಿ ಪ್ರಾಫಿಟ್ ಬುಕಿಂಗ್ ಮಾಡ್ತಾ ಸ್ಲೋಲಿ ಇಲ್ಲಿ ಬಂದ್ಬಿಡ್ಬೋದು. ನಿಮ್ಮ ಪೊಸಿಷನ್ ಇಲ್ಲಿಂದ ಎಕ್ಸಿಕ್ಯೂಟ್ ಮಾಡಿದ್ರು ಕೂಡ ಈಸಿ ಇರುತ್ತೆ, ಬಿಕಾಸ್ ಅರ್ಲಿಯರ್ ಲೆವೆಲ್ ಆಫ್ ಸೆಲ್ಲಿಂಗ್ ನಾವು ಟರ್ನ್ ಇನ್ ಟು ಅ ಸಪೋರ್ಟ್. ಕರೆಕ್ಟ್? ಓಕೆ, ಈ ಕೆಳಗಡೆ ಬರ್ತಾ ಇದೆ ಅಂದ್ರೆ ಅವಾಗ ನಾನು ಪೊಸಿಷನ್ ತಗೋತೀನಿ ಅಂದ್ರೆ ಎಸ್, ಅಫ್ಕೋರ್ಸ್ ಯು ಕ್ಯಾನ್ ಟೇಕ್ ಇನ್ ಕೇಸ್ ಲೋವರ್ ಆಯ್ ಅಥವಾ ಡೇ ಲೋ ಬ್ರೇಕ್ ಆಗ್ತಾ ಇದ್ರೆ. ಸೊ ಈ ಪೊಸಿಷನ್ಸ್ಗಳು ಪ್ಲಾನ್ ಹಾಕೊಂಡಿದ್ರಿ. ಸೊ ಇಲ್ಲ ಗ್ಯಾಪ್ ಡೌನ್ ಆಯಿತು ಅಂತ ತಿಳ್ಕೋಣ. ಸೊ ಅದಕ್ಕೂ ಕೂಡ ಒಂದು ಲೆವೆಲ್ ಮಾರ್ಕ್ ಮಾಡ್ತೀನಿ. ದಟ್ ಈಸ್ 25,300 ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಲೆವೆಲ್. 25,290 ಹತ್ರ ಮಾರ್ಕ್ ಮಾಡಿದೀನಿ ಸದ್ಯದ ಮಟ್ಟಿಗೆ. ಇವನ್ ಹೋಗಿ ಓಪನ್ ಇಂಟ್ರೆಸ್ಟ್ ಒಂದು ಚೆಕ್ಔಟ್ ಮಾಡ್ಕೊಂಡ್ ಬನ್ನಿ. 25,300 ಅಲ್ಲಿ 106 ಲಕ್ಷ ಅಂದ್ರೆ 1 ಕೋಟಿ ಜನ ಸೆಲ್ಲಿಂಗೇ ಮಾಡ್ತಿದ್ದಾರೆ ಪುಟ್ನ. ವೆರಸ್ ಕಾಲ್ ನಲ್ಲಿ ಇರೋದು ಓನ್ಲಿ 49 ಲಕ್ಷ. ಸೊ ಗೊತ್ತಾಗೋದೇನು, ಪುಟ್ ನಲ್ಲಿ ಸ್ಟ್ರಾಂಗ್ ಇದ್ದಾರೆ, ಕಾಲ್ ಅಲ್ಲಿ ಕಮ್ಮಿ ಇದ್ದಾರೆ, ಮಾರ್ಕೆಟ್ ಬುಲ್ಲಿಶ್ ಇದೆ. ಸೂಪರ್. ಇದಾಯ್ತು. ಮಾರ್ಕೆಟ್ ನಿಮಗೆ ಗ್ಯಾಪ್ ಡೌನ್ ಓಪನ್ ಮಾಡಿದೆ ಅರೌಂಡ್ 40 ಪಾಯಿಂಟ್ ಕೆಳಗಡೆ. ಸೊ ಗೊತ್ತಾಗೋದೇನು ಓಪನ್ ಇಂಟ್ರೆಸ್ಟ್ ಪ್ರಕಾರ? ಹೌದು, 25,300 ಅಲ್ಲಿ ಹೆವಿ ಪುಟ್ ರೈಟರ್ಸ್ ಇದ್ದಾರೆ. ಮಾರ್ಕೆಟ್ ಓಪನ್ ಆದ ತಕ್ಷಣ ಈ ಕ್ಯಾಂಡಲ್ ಗ್ರೀನ್ ಆಗ್ತಾ ಆಗ್ತಾ ಉಲ್ಟಾ ಮೇಲೆಗಡೆ ಹೋಗ್ಬೋದು. ನೀವು ಅವಾಗ 25,320 ಲೈಕ್ ಬ್ರೇಕ್ಔಟ್ ಆದ್ಮೇಲೆ ಅಥವಾ ಹೈಯರ್ ಲೋ ಆದ್ಮೇಲೆ ಪೊಸಿಷನ್ ತಗೋತೀರಿ. ಟಾರ್ಗೆಟ್ 25,360, 400, 450 ಥಿಂಕ್ ಮಾಡ್ತೀರಿ. ಇದು ಓಕೆ ಇದೆ. ಇಲ್ಲ ನಮ್ಮ ಸಿಸ್ಟಮ್ ಕೆಟ್ಟಿದಪ್ಪ, 25,280 ಕೆಳಗಡೆ ಮಾರ್ಕೆಟ್ ಬ್ರೇಕ್ ಡೌನ್ ಮಾಡ್ಬಿಟ್ಟು ಲೋವರ್ ಹೈ ಕೂಡ ಕ್ರಿಯೇಟ್ ಮಾಡಿದೆ. ಸೊ ಆವಾಗ ತಿಳ್ಕೊಳ್ಳಿ, ಇದೇನು ಅಪ್ ಟ್ರೆಂಡ್ ಮೊಮೆಂಟಮ್ ಇತ್ತಲ್ಲ, ಪೂರ್ತಿಯಾಗಿ ಪ್ಯಾಕ್ ಆಫ್ ಕಾಡಿಸ್ತಾರೆ, ನೀಟಾಗಿ ಬೆಳ್ಕೋತ ಹೋಗುತ್ತೆ. 25,200 ಹತ್ರ ನಾನು ಹೋಗ್ತಾ ಇದೀವಿ ಅಂತ ತಿಳ್ಕೊಳ್ತೀರಿ. ಥಿಂಕಿಂಗ್ ರೈಟ್ ಇದೆ. ಸೂಪರ್. ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಎಲ್ಲ ಆಂಗಲ್ ಡಿಸ್ಕಷನ್ ಆಗಿದೆ, ಫ್ಲಾಟ್ ಕೂಡ ಡಿಸ್ಕಷನ್ ಆಗಿದೆ. ಲೆಟ್ ಅಸ್ ಗೋ ಆಪ್ಷನ್ ಚೈನ್. ಈಗಲೇ ನೋಡಿದ್ರಿ 25,300 ಹೆವಿ ಬಿಲ್ಟ್ ಅಪ್ ಇದೆ. ಕಾಲ್ ನಲ್ಲಿ ಎಲ್ಲಿದೆ? ಡೈರೆಕ್ಟ್ ಆಗಿ ಹೆವಿಯೆಸ್ಟ್ ಹೆವಿ ಕಾಣ್ತಾ ಇರೋದು 25,500 ನಲ್ಲಿ. ಸೂಚನೆ ಏನು?
ಮಾರ್ಕೆಟ್ ಚಾನ್ಸಸ್ ಆಫ್ ಗೋಯಿಂಗ್ ಅಪ್ ಸೈಡ್ ಇಸ್ ಹೈ. ಸೊ ನಾಳೆ ಪೊಸಿಷನ್ ನೋಡಬೇಕಾದ್ರೆ ನೋಡಿ 25,450 ಅಥವಾ 500 ವರೆಗೂ ಬರಬಹುದು ಅನ್ನೋ ಚಾನ್ಸ್ ಹೆವಿ ಇದೆ. ಓಕೆ, ಸೆನ್ಸೆಕ್ಸ್ ಎಕ್ಸ್ಪೈರ್ ಇದೆ ನಾಳೆ. ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ 82,800 ಬಹಳ ಸಲ ರೋಲ್ ಪ್ಲೇ ಮಾಡಿದೆ ಆಸ್ ಅ ಮೇಜರ್ ರೆಸಿಸ್ಟೆನ್ಸ್. ನಾಳೆ ನಿಮಗೆ ಇನ್ ಕೇಸ್ ಫ್ಲಾಟ್ ಆಗಿ ಓಪನ್ ಆಗ್ತಾ ಇದ್ರೆ ಕಾಯ್ತಿರೇನು, 82,800 ಬ್ರೇಕ್ಔಟ್ ಆಗಿ ಆಗಿರಲು ಆದ್ರೆ 83,000 ಸೈಕಾಲಜಿಕಲ್ ನಂಬರ್ ಅಂಡ್ 83,200 ಅ ಮೇಜರ್ ಲೆವೆಲ್ ರೆಸಿಸ್ಟೆನ್ಸ್. ಅರ್ಲಿಯರ್ ಹಿಸ್ಟ್ರಿ ಇದೆ, ಹೋಗಿ ಚೆಕ್ಔಟ್ ಮಾಡ್ಕೋಬಹುದು ದಿಸ್ ಇಯರ್. ರೈಟಾ? ಸೂಪರ್. ಇಲ್ಲ ಮಾರ್ಕೆಟ್ ಗ್ಯಾಪ್ ಅಪ್ ಆಗಿ ಅದನ್ನ ಹೋಲ್ಡ್ ಮಾಡಿದೆಪ್ಪ ಅಂದ್ರೆ ಅದು ಅವಾಗಲೂ ಚೆನ್ನಾಗಿರುತ್ತೆ, ಬೆಸ್ಟ್ ಇದೆ. ಗ್ಯಾಪ್ ಡೌನ್ ಆಯ್ದಪ್ಪ ಅಂದ್ರೆ ತಿಳ್ಕೊಂಬಿಡಿ, ಮಾರ್ಕೆಟ್ ಈಸ್ ಗೋಯಿಂಗ್ ಟು ಬಿ ರೇಂಜ್ ಬೌಂಡ್ ಆಕ್ಷನ್ ಬಿಕಾಸ್ ಬಯರ್ಸ್ ಚೆನ್ನಾಗೆ ಬಿಲ್ಡ್ ಮಾಡಿದ್ದಾರೆ, ಸೆಲ್ಲರ್ಸ್ ಪ್ರೆಷರ್ ಹಾಕ್ತಿದ್ದಾರೆ ಅಂದ್ರೆ ಮಾರ್ಕೆಟ್ ಏನಾಗುತ್ತೆ 82,500 ಹತ್ರ ಕ್ಲೋಸ್ ಆಗ್ಲಿಕ್ಕೆ ಪ್ರಯತ್ನ ಪಡುತ್ತೆ. ಸೊ ಇಲ್ಲ ನೆಗೆಟಿವ್ ಹೋಗುತ್ತಪ್ಪ ಅಂತ ನೀವು ಟ್ರೈ ಮಾಡ್ಲಿಕ್ಕೆ ಹೋದ್ರೆ ಕಾಲ್ ರೇಟಿಂಗ್ ಮಾಡಿ ರಾದರ್ ದನ್ ಪುಟ್ ಬೈಯಿಂಗ್ ಬಿಕಾಸ್ ನಾಳೆ ಇದರ ಎಕ್ಸ್ಪೈರಿ ಇದೆ. ಓಕೆ, ಸೊ ಇವೊಂದು ಮಾರ್ಕೆಟ್ ಕೆಳಗಡೆ ಹೋಗುತ್ತಪ್ಪ 82,200 ಕೆಳಗಡೆ ಅಂದ್ರೆ 82,000 ನಿಮ್ಮ ಸೈಕಾಲಜಿಕಲ್ ನಂಬರ್ ಕ್ಲೋಸಿಂಗ್ ಸಿಗಬಹುದು. ಸೊ ಈ ರೀತಿ ಥಿಂಕ್ ಮಾಡ್ತೀರಿ. ಸೆನ್ಸೆಕ್ಸ್ ಆಪ್ಷನ್ ಚೈನ್ ನೋಡ್ಕೊಳ್ಳಿ, ಏನ್ ಗೊತ್ತಾಗುತ್ತೆ. ಆಪ್ಷನ್ ಚೈನ್ ಪ್ರಕಾರ ಪುಟ್ ನಲ್ಲಂತೂ ಬಿಲ್ಟಪ್ ಇದೆ 82,600 ವರೆಗೂ, 22 ಲಕ್ಷ 19 ಲಕ್ಷದ ಆಸ್ಪಾಸು. ಬಟ್ ಇಲ್ಲಿ ಕಾಲ್ ನಲ್ಲಿ ಓಪನ್ ಇಂಟ್ರೆಸ್ಟ್ ಕಮ್ಮಿ ಇದೆ, ಹೈಯೆಸ್ಟ್ ಇರೋದೆ 83,000ಕ್ಕೆ. ಸೊ ಒಂದು ಕ್ಲಿಯರ್ ಇದೆ, 82,800 ಕ್ಲಿಯರ್ ಆದ್ರೆ ಮಾರ್ಕೆಟ್ ನಿಮಗೆ 200 ಪಾಯಿಂಟ್ ಅಂತೂ ಕರ್ಕೊಂಡು ಹೋಗ್ತಾನೆ ನೀಟಾಗಿ. ಸೊ ಅವಾಗ ಕ್ಲೀನ್ ಕ್ಯಾಂಡಲ್ ಕ್ಲೋಸ್ ಆಗೋವರೆಗೂ, ಇವತ್ತು ಹೆಂಗೆ ನಾವು ಲೈವ್ ಅಲ್ಲಿ ಕೂತ್ಕೊಂಡು ಪೇಷನ್ಸ್ಲಿ ಚೆಕ್ಔಟ್ ಮಾಡಿದ್ವಲ್ಲ ಆ ರೀತಿ ಮಾಡಿದ್ರೆ ಡೆಫಿನೆಟ್ಲಿ ನೀಟ್ ಆಗೋದು ದುಡ್ಡಾಗತ್ತೆ. ಸೊ ಡಿಸಿಪ್ಲಿನ್ ಆಗಿ ರೂಲ್ ಮೇಂಟೈನ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಗೋ ಟು ದ ಬ್ಯಾಂಕ್ ನಿಫ್ಟಿ. ಬ್ಯಾಂಕ್ ನಿಫ್ಟಿ ಒಂದು ಕಾಂಪಿಟೇಟಿವ್ ಅಡ್ವಾಂಟೇಜ್ ಅಲ್ಲಿ ಇದೆ. ಯಾಕಪ್ಪ ಅಂದ್ರೆ ಇದನ್ನ ಡೇ ಆಂಗಲ್ ಹಾಕ್ತೀನಿ ಫಸ್ಟ್ಗೆ. ಸೊ ಲುಕ್ ಅಟ್ ಯು, ಇವತ್ತು ಮಾರ್ಕೆಟ್ ಬ್ರೇಕ್ಔಟ್ ಮಾಡ್ದಂಗೆನೋ ಕಾಣುತ್ತೆ. ಲುಕ್ ಹಿಯರ್, ದಟ್ ಈಸ್ ಅರ್ಲಿಯರ್ ಲೆವೆಲ್ 56,750 ಲೆವೆಲ್, 56,800 ಹತ್ರ ನಿಂತ್ಕೊಂಡಿದೆ. ಇದನ್ನ ದಾಟಿದ್ರೆ ನೆಕ್ಸ್ಟ್ ಲೆವೆಲ್ ನಮ್ಗೆ ಕಾಣ್ತಾ ಇರೋದು 57,500. ಅಂಡ್ ಇದನ್ನ ಬಹಳ ಹಿಂದೆ ಹೋಗಿ ನೋಡ್ಕೊಳ್ಳಿ, ನಾವು ಅನಾಲಿಸಿಸ್ ಮಾಡಬೇಕಾದ್ರೆ ಇದನ್ನ ಹೆಡ್ ಅಂಡ್ ಶೋಲ್ಡರ್ ಬಗ್ಗೆ ಕೂಡ ಮಾತಾಡಾಗಿದೆ. ಅಂಡ್ ಇದನ್ನ ಬ್ರೇಕ್ಔಟ್ ಆದ್ರೆ ಮಿನಿಮಮ್ 58,000 ಅಂತ ಮಾತಾಡಿದ್ದು ಇದೆ. ಆಲ್ರೆಡಿ ಮಾರ್ಕೆಟ್ 56,000ದಿಂದ ಆಲ್ಮೋಸ್ಟ್ ಒಂದು 700 ಅಥವಾ 800 ಪಾಯಿಂಟ್ ಅಂತೂ ಕವರ್ ಅಪ್ ಮಾಡಿದೆ. ಇನ್ನೂ ಒಂದು 1,200-1,500 ಪಾಯಿಂಟ್ಗಳು ಹೋಗುವ ಸಾಧ್ಯತೆ ಶೋ ಮಾಡ್ತಾ ಇದೆ. ಓಕೆ, ಇದನ್ನ ತಿಳ್ಕೊಂಡ್ರಿ. ಈಗ 30 ನಿಮಿಷಕ್ಕೆ ಬನ್ನಿ. ಈಗ ಅಭ್ಯಾಸ ಮಾಡ್ಲಿಕ್ಕೆ ಶುರು ಮಾಡ್ರಿ. ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಇವತ್ತಿನ ಟಾಪ್ 56,900 ಚಿಲ್ಲರೆ ಅದಲ್ಲ, ಅದನ್ನ ಮಾರ್ಕೆಟ್ ಬ್ರೇಕ್ಔಟ್ ಆಗ್ತಾ ಇದ್ರೆ ಗ್ಯಾಪ್ ಅಪ್ ಆಂಗಲ್ ಇಂದ ಲೈಕ್ 100 ಪಾಯಿಂಟ್ ಗ್ಯಾಪ್ ಅಪ್ ಆಗಿದಪ್ಪ ಅಥವಾ ಫ್ಲಾಟ್ ಆಂಗಲ್ ಇಂದ, ಆವಾಗಲೂ ಕೂಡ ಥಿಂಕ್ ಮಾಡ್ತೀರಿ 57,000 ನಿಮ್ಮ ಟಾರ್ಗೆಟ್ ಅಲ್ಲ, ಟಾರ್ಗೆಟ್ ಇರೋದು 57,500 ಟೆಕ್ನಿಕಲ್ ರೆಸಿಸ್ಟೆನ್ಸ್ ಇದೆ. ಓಕೆ, ದಿಸ್ ಇಸ್ ಈಸಿ. ಇದರ ಒಳಗಡೆ ಇದ್ರೆ ವೇಟ್ ಮಾಡಿ. ಫೇಲ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಸೈಡ್ ವೇಸ್ ಟು ನೆಗೆಟಿವ್ ಅಂತ ತಿಳ್ಕೊಳ್ಳಿ. ಐ ರಿಪೀಟ್ ಹಿಯರ್, ಸೈಡ್ ವೇಸ್ ಟು ನೆಗೆಟಿವ್. ಸೊ ಇನ್ನ ನಿಮ್ಮ 30 ಮಿನಿಟ್ಸ್ ಆಂಗಲ್ ಇಂದ ಕೂಡ ಹೌದು ಸರ್ ನಂಗೆ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಕಾಣ್ತಾ ಇದ್ರೆ ಎಸ್ ಆಫ್ ಕೋರ್ಸ್ ಎಸ್ ಇದೆ. ಸೊ ಟ್ರೈ ಟು ಟೇಕ್ ಅಬೌವ್ ಇವತ್ತಿನ ಹೈ. ಸೊ ದಟ್ ಇಸ್ 56,900 ಮೇಲೆಗಡೆ ಟ್ರೇಡ್ ತಗೊಂಡ್ರೆ ಇದರ ಪ್ರಕಾರ ಕೂಡ ಮಾರ್ಕೆಟ್ 57,500 ಶೋಕಾಸ್ ಮಾಡುತ್ತೆ. ಈ ಶೋಲ್ಡರ್ ಫೇಲ್ ಆದ್ರೆ 56,700 ಕೆಳಗಡೆ ಮಾರ್ಕೆಟ್ ಟ್ರೇಡ್ ಆಗ್ತಾ ಇದ್ರೆ ಸೊ ಟ್ರೈ ಟು ಗೋ ಫಾರ್ ಲೋವರ್ ಹೈ ಸ್ಟ್ರಕ್ಚರ್ ಫಾರ್ ಪುಟ್ ಬೈಯಿಂಗ್, ಅಥವಾ ಫ್ಯೂಚರ್ ನಲ್ಲಿ ಶಾರ್ಟ್ ಕೂಡ ಮಾಡಬಹುದು, ಅಥವಾ ಕಾಲ್ ರೇಟಿಂಗ್ ಮಾಡಿ ಬಿಕಾಸ್ ಮಂತ್ಲಿ ಎಕ್ಸ್ಪೈರಿ ಬಹಳ ನಿಯರ್ ಇದೆ. ಓಕೆ, ಆಪ್ಷನ್ ಚೈನ್ ಒಂದ್ಸಲ ನೋಡ್ಕೊಂಬಿಡಿ, ನಿಮ್ಮೊಂದು ಐಡಿಯಾ ಬರಲಿ. ಇವತ್ತು ಪುಟ್ ನಲ್ಲಿ ಸ್ವಲ್ಪ ಬಿಲ್ಡಪ್ ಆಗಿದೆ, 18 ಲಕ್ಷ ಇಲ್ಲಿದೆ ಅಂಡ್ ಈ ಕಡೆ 23 ಲಕ್ಷ ಇದೆ. ಅಲ್ಲಿ ನಾವು ಟ್ರೇಡ್ ಮಾಡಬೇಕಾದ್ರೆ 25 ಚಿಲ್ಲರೆ ಇತ್ತು, 2 ಲಕ್ಷ ಕಮ್ಮಿ ಆಗಿದೆ. ಇವನ್ ನೀವು OI ಎಲ್ಲಿ ಆಡ್ ಆಗಿದೆ ಕಮ್ಮಿ ಆಗಿದೆ ಅನ್ನೋದನ್ನು ಕೂಡ ನೀವು ಚೇಂಜ್ ಆಫ್ OI ಅಲ್ಲಿ ಹೋಗಿ ಚೆಕ್ಔಟ್ ಮಾಡ್ಕೋಬಹುದು. ಎಸ್, ಎನಿವೇ ಮಾರ್ಕೆಟ್ ನಲ್ಲಿ ನೆಕ್ಸ್ಟ್ ಹೈಯೆಸ್ಟ್ ಓಪನ್ ಇರೋದೆ 57,500 ಹತ್ರ ಇದೆ, ಅದು 8 ಲಕ್ಷ ಚಿಲ್ಲರೆ. ಸೊ 57,000 ದಾಟಿದ್ರೆ 57,500 ನಿಮ್ಮ ಟೆಕ್ನಿಕಲ್ ಟಾರ್ಗೆಟ್ ಆಗತ್ತೆ. ಸೊ ಡೂ ಟೇಕ್ ಕೇರ್ ಪೊಸಿಷನ್ ಪ್ರಾಪರ್ಲಿ ಹಿಯರ್. ಸೊ ಲೆಟ್ ಅಸ್ ಗೋ ಟು ದ ಫಿನ್ ನಿಫ್ಟಿ. ಫಿನ್ ನಿಫ್ಟಿ ಸಖತ್ತಾಗೇನೋ ಹೋಗ್ತಾ ಇದೆ ಬಿಕಾಸ್ ಆಫ್ ಬಜಾಜ್ ಫೈನಾನ್ಸ್ ಅಂಡ್ ಅದರ್ ಫೈನಾನ್ಷಿಯಲ್ ಸ್ಟಾಕ್ಸ್ ರ್ಯಾಲಿ. ನೋಡ್ಕೊಳ್ತೀರಿ 27,070 ಇದೆ. ನಿನ್ನೆ ಡಿಸ್ಕಷನ್ ಮಾಡಿದ್ವಿ 26,930 40 ಮೇಲ್ಗಡೆ ಹೋಗ್ತಾ ಇದ್ರೆ ಟಾರ್ಗೆಟ್ ಇಸ್ 27,200 ಇದೆ. ಸೊ ನಾ ಆ ಲೆವೆಲ್ ನ ಮಾರ್ಕ್ ಮಾಡಿ ಇಟ್ಕೊಳ್ತೀನಿ. ನಾಳೆಗೆ ನಿಮ್ಗೆ ಟಾಪ್ ಬ್ರೇಕ್ ಆದ್ರೆ 27,200 ಅಥವಾ 300 ವರೆಗೂ ಟಾರ್ಗೆಟ್ ಮಾಡ್ಲಿಕ್ಕೆ ರೆಡಿ ಇರಿ. ಅಂಡ್ ನಾವು ಹೋಗ್ತಾ ಇರೋದು ಆಲ್ ಟೈಮ್ ಹೈ ಹತ್ರನೇ. ಓಕೆ, ಲೆಟ್ಸ್ ಸಿ ನಾಳೆ ನಿಮ್ಗೆ ಆಲ್ ಟೈಮ್ ಹೈ ಸಿಗುತ್ತಾ, ನಾಡಿದ್ದು ಸಿಗುತ್ತಾ, ಒಟ್ನಲ್ಲಿ ಈ ವಾರ ಸಿಗುತ್ತಾ. ಓಕೆ, ಲೆಟ್ಸ್ ಗೋ ಟು ದ ಮಿಡ್ ಕ್ಯಾಪ್ ನಿಫ್ಟಿ. 13,160 ಇದೆ. ಒಂದು ನಿಮ್ಗೆ ಹೆಂಗ್ ಕಾಣುತ್ತೆ ಅಂದ್ರೆ ಬುಲಿಶ್ ಹರಾಮಿ ಪ್ಯಾಟರ್ನ್. ಓಕೆ,
ಅಂಡ್ ಪ್ರೆಗ್ನೆಂಟ್ ಬೇಬಿ ತರ ಕಾಣುತ್ತೆ. ಇನ್ ಕೇಸ್ ಏನಾದರೂ ಮಾರ್ಕೆಟ್ ಇನ್ಸೈಡರ್ ಕ್ಯಾಂಡಲ್ ಅಂದ್ರೂ ಅನ್ಕೊಳ್ಳಿ, ಸೂಪರ್. 13,300 ಹೋದ್ರೆ ದಿಸ್ ಇಸ್ ಅ ಫ್ರೀ ವೇ ತರ ಇದೆ. ಇಲ್ಲ ಇದ್ರ ಒಳಗಡೆ ಇದ್ರೆ ಟೈಮ್ ಪಾಸ್ ಇದೆ. ಇಲ್ಲ 13,050 ಕೆಳಗಡೆ ಹೋದ್ರೆ ಮೊಮೆಂಟಮ್ ಇದೆ. ಸೊ ಇನ್ ಕೇಸ್ ಮಿಡಲ್ ಇಲ್ದ ಸ್ಟ್ರಾಂಗಲ್ ಔಟ್ಸೈಡ್ ಆಫ್ ದ 2 rows ಯು ಹ್ಯಾವ್ ಅ ಫ್ರೀ ವೇಸ್. ಓಕೆ, ಸೊ ಈಗ ನಿಫ್ಟಿ ಮಿಡ್ ಕ್ಯಾಪ್ ಕೂಡ ನೀಟಾಗಿ ಅನಾಲಿಸಿಸ್ ಮಾಡಿದೀವಿ. ಅಂಡ್ ಇಂಪಾರ್ಟೆಂಟ್ ಇನ್ನೊಂದು ಏನಪ್ಪಾ ಅಂದ್ರೆ ಇಂಡಿಯಾ ವಿಕ್ಸ್. ಸೊ ನಿಮಗೆ ಜಾಸ್ತಿ ಕಷ್ಟ ಕೊಡವನೇ ಇವನು. ಆಪ್ಷನ್ ಬಯರ್ ಇದ್ದೀರಿ, ನಿಮಗೆ ಆಕ್ಚುಲಿ ವಿಕ್ಸ್ ಏರ್ತಾ ಇದ್ರೆ ನಿಮ್ಗೇನಾದ್ರೂ ಲೈಕ್ ನಿಮ್ಮ ಡೈರೆಕ್ಷನ್ಸ್ ಕೂಡ ರೈಟ್ ಇತ್ತಪ್ಪ ಅಂದ್ರೆ ಯು ಮೇಕ್ ಮನಿ, ಅಥವಾ ಇದರಿಂದ ಆಗೋದಿಲ್ಲ. 5.5% ಸರ್. ಸೊ ನಾನು ಬಹಳ ಕಷ್ಟ ಅನುಭವಿಸಿದೆ ಬ್ಯಾಂಕ್ ನಿಫ್ಟಿ ಒಳಗಡೆ ಪೊಸಿಷನ್ ಮಾಡಿದ್ಮೇಲೆ. ಓಕೆ, ಎನಿವೇ ಈಗ ನಾಳೆ ನೀವು ನೋಡೋದೇನಪ್ಪಾ ಅಂದ್ರೆ ಎಸ್ ಅಫ್ಕೋರ್ಸ್ ಮಾರ್ಕೆಟ್ ನಲ್ಲಿ ವಿಕ್ಸ್ ರೈಸ್ ಆಗ್ತಾ ಆಗ್ತಾ ನಿಮ್ ಡೈರೆಕ್ಷನ್ ಹತ್ರ ಇತ್ತಂದ್ರೆ ಆಪ್ಷನ್ ಬೈಯಿಂಗ್ ಕಡೆ ಇರ್ತೀರಿ. ಇಲ್ಲ ನಿಮ್ ಡೈರೆಕ್ಷನ್ ಅಪ್ಸೈಡ್ ಇದೆ ಅಂಡ್ ವಿಕ್ಸ್ ಈ ಕಡೆ ಇದೆ ಅಂದ್ರೆ ಥಿಂಕ್ ಮಾಡಿ, ನೀವು ಮೇಲ್ಗಡೆ ಹೋಗ್ತಾ ಇದ್ರೆ ಪುಟ್ ಸೆಲ್ಲಿಂಗ್ ಮಾಡ್ತೀರಿ ಅಂತ ಅರ್ಥ. ಇಲ್ಲ ಮಾರ್ಕೆಟ್ ಕೆಳಗಡೆ ಹೋಗ್ತಾ ಇದೆ ಅದ್ರ ಜೊತೆಗೆ ವಿಕ್ಸ್ ಕೂಡ ಕಡಿಮೆ ಆಗ್ತಾ ಇದ್ರೆ ನೀವು ಆವಾಗ ಕಾಲ್ ರೇಟಿಂಗ್ ಮಾಡಿ. ಓಕೆ, ಇಲ್ಲ ಮಾರ್ಕೆಟ್ ನಿಮ್ಮ ಜೊತೆ ಮೇಲ್ಗಡೆ ಹೋಗ್ತಾ ಇದೆ, ವಿಕ್ಸ್ ಕೂಡ ನಮ್ಮ ಜೊತೆ ಇದೆ ಅಂದ್ರೆ ಟ್ರೈ ಟು ಗೋ ಫಾರ್ ಆಪ್ಷನ್ ಬೈಯಿಂಗ್ ಕಾಲ್ ರದರ್ ದ್ಯಾನ್ ಪುಟ್ ಸೆಲ್ಲಿಂಗ್ ಹಿಯರ್. ಎನಿವೇ ಮಾರ್ಕೆಟ್ ಕೆಳಗಡೆ ಹೋಗ್ತಾ ಇದೆ, ಅದ್ರ ಜೊತೆಗೇನೆ ವಿಕ್ಸ್ ಏರ್ತಾ ಇದ್ರೆ ಆವಾಗ ಪುಟ್ ಬೈ ಮಾಡಬಹುದು. ಈ ರೀತಿ ಘಟನೆಗಳನ್ನ ವಿಕ್ಸ್ ನಲ್ಲಿ ಹೇಳಿದೀನಿ. 5 ಕೇಸ್ ಸಿನಾರಿಯೋ ಕೂಡ ಕೊಟ್ಟಿದ್ದೀನಿ, ನಾನು ಶಾರ್ಟ್ ವಿಡಿಯೋ ಮಾಡಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಡೌಟ್ ಇದ್ರೆ ಕಮೆಂಟ್ ಅಲ್ಲಿ ಹಾಕಿ, ಇದನ್ನ ನೀಟಾಗಿ ಅರ್ಥ ಮಾಡ್ಕೋಣ. ಎನಿವೇ ಇಲ್ಲಿ ಜಾಸ್ತಿ ಜನ ನಮ್ಮ ಕನ್ನಡ ಜನ ಕಲಿತಿದ್ದೀರಿ ಅಂತ ತಿಳ್ಕೊಳ್ತೀನಿ. ಜಾಸ್ತಿ ಜನರಿಗೆ ಈ ಎಲ್ಲ ವಿಷಯಗಳನ್ನ ಏನ್ ನಾವು ಕಲಿತೀವಿ, ಡಿಸ್ಕಷನ್ ಮಾಡ್ತೀವಿ, ಇದನ್ನೇ ನೀವು ನಿಮ್ಮ ಜಾಸ್ತಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಅವರು ಕಲೀಲಿ, ಅವರು ಗಳಿಸ್ಲಿ. ಯಾರಿಗೂ ಒಬ್ರಿಗೂ ಸ್ವಾರ್ಥ ಇಟ್ಕೊಂಡು ಕುತ್ಕೊಳ್ಳೋದು ಬೇಡ. ಅಟ್ ಲಾಸ್ಟ್ ನಾವು ನಮ್ಮ ಕನ್ನಡಿಗರು ನಾವು ಕಲಿಸ್ತಿದೀವಿ ಅಷ್ಟೇ. ಓಕೆ, ಎನಿವೇ ವಿಡಿಯೋ ಅಂತ ಇಷ್ಟ ಆಗಿರುತ್ತೆ. ನಿಮ್ಮ ಇಷ್ಟದ ಸ್ಟಾಕ್ ಯಾವ್ದಿದೆ ಅದನ್ನ ಇಂಟ್ರಾಡೇನಲ್ಲಿ ಟ್ರೇಡ್ ಮಾಡ್ತಿದ್ದೀರಾ ಅಂದ್ರೆ ಅದನ್ನ ಕಮೆಂಟ್ ಅಲ್ಲಿ ಹಾಕ್ತಿರಿ. ಅದನ್ನ ಫಂಡಮೆಂಟಲ್ ಅಥವಾ ಟೆಕ್ನಿಕಲ್ ಅಂತ ಆಂಗಲ್ ಹಾಕಿದ್ರೆ ವಿ ವಿಲ್ ಟ್ರೈ ಟು ಸಾರ್ಟ್ ಔಟ್ ಇಟ್ಸ್ ಈಸಿಲಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್. ನಾವು